ನೀನ್ ಈ ಮನೆ ಮಗಳು, ನೀನ್ ಆ ಮನೇಲಿ ಒಳ್ಳೆ ರೀತಿ ಸುಖ ಸಂತೋಷದಿಂದ ಬಾಳಿ ಬದುಕ್ಬೇಕು. ಅದಕ್ಕೋಸ್ಕರ ನಾವು ಎಷ್ಟಾದ್ರೂ ಅವಮಾನ ಸಹಿಸ್ಕೋತೀವಿ ಅಂತ ತಾನೇ ಹೇಳ್ತ್ಯಾ? ಈ ತ್ಯಾಗದ ಮಾತೆಲ್ಲ ನನಗ್ ಬೇಡ. ಆ ಹೆಂಗ್ಸು ನಿನಗೇನ್ ಹೇಳಿ ಅವಮಾನ ಮಾಡಿದ್ರು ಅಂತ ಮಾತ್ರ ಹೇಳು. ಮನೆಗ್ ಹೋಗಿ ಗ್ರಾಚಾರ ಬಿಡಿಸ್ತೀನಿ. ರಾಧಿಕಾ, ನೀನ್ ಆ ಮನೇಲಿ ಬಾಳಿ ಬದುಕ್ಬೇಕಾಗಿರೋಳು. ಅವ್ರೇನಾದ್ರೂ ಅನ್ಕೊಳ್ಳಿ, ನಾವೇ ತಗ್ಗಿ ಬಗ್ಗಿ ನಡೆಯೋಣ. ಇಲ್ಲಾಂದ್ರೆ ನಿನ್ ಲೈಫ್ಗೆ ಸಮಸ್ಯೆ ಆಗತ್ತೆ, ಅರ್ಥ ಮಾಡ್ಕೋ. ಚೆನ್ನಾಗಿದೆ ಅದಕ್ಕೆ ಕತೆ. ಹಾಗಂತ ನಾಚಿಕೆ, ಮರ್ಯಾದೆ, ಕೋಪ, ರೋಷನೆಲ್ಲ ನಾವು ಬುದ್ಧಿ ಕಟ್ಟಿ ಎತ್ತಿಟ್ಬಿಡ್ಬೇಕಾ? ಅಲ್ಲ, ಗಂಡ ಹೆತ್ತವ್ರು ಅಂದ್ರೆ ಅವ್ರಿಗೇನ್ ಕೊಂಬಿರುತ್ತಾ? ಅಥವಾ ಅವ್ರೇನಾದ್ರೂ ಆಕಾಶದಿಂದ ಉದುರಿರ್ತಾರ? ಇಲ್ಲ ತಾನೆ? ರಾಧಿಕಾ, ಈ ವಿತಂಡವಾದ ಎಲ್ಲ ಬೇಡ ಕಣಮ್ಮ. ನೀನೀಗ ಆ ಮನೆ ಸೊಸೆ. ಅಂದ್ರೆ ನೀವೆಲ್ಲ ನನ್ನ ಈ ಮನೆಯಿಂದ ಸಾಕಾಕ್ಬಿಟ್ಟಿದ್ದೀರಾ? ನನಗಿಲ್ಲಿ ಯಾವ ಹಕ್ಕು ಇಲ್ಲ ಅನ್ನೋ ತರ ಮಾತಾಡ್ತಿದ್ದೀರಲ್ಲ?